ನೀವೇ ನೋಡಿದ್ರಲ್ಲ, ಅಭಿಮಾನಿಗಳಿಗೋಸ್ಕರ ದಯವಿಟ್ಟು ಅದನ್ನ ಜಾಗ ಬಿಟ್ಕೊಡಿ ಅಂತ ಹೇಗೆ ಆರೋಪಗಳನ್ನು ಹೊರಿಸ್ತೀರಾ ನಮ್ಮ ಮೇಲೆ? 2016ಕ್ಕೆ ನಾವು 16 ಆದ್ಮೇಲೆ ನಾವು ಅಲ್ಲಿ ಹೋಗಲ್ಲ ಅಂತ ಗೊತ್ತಾಯ್ತು ತಾನೆ ಎಲ್ರಿಗೂ. 2025 ಈಗ 9 ವರ್ಷ ಆಯ್ತು. ಇದುವರೆಗೂ ಆ ಜಾಗ ಕೊಂಡುಕೊಂಡು ಯಾರು ಸ್ಮಾರಕ ಯಾಕೆ ಕಟ್ಟಿಲ್ಲ ಹೇಳಿ ನನಗೆ? 9 ವರ್ಷ ಬೇಕಾಯ್ತಾ ರಜಾ? ಯಾಕೆ ಕಟ್ಟಿಲ್ಲ ಹೇಳ್ರಪ್ಪ? 9 ವರ್ಷ ಬೇಕಾಯ್ತಾ? 3 ವರ್ಷಗಳ ಹಿಂದೆ ಅಭಿಮಾನಿಗಳು ನ್ಯಾಯಾಲಯಕ್ಕೆ ಹೋದ್ರು ತಾನೆ. ನಾವು ಯಾವುದೇ ದೃಷ್ಟಿಯಲ್ಲಿ ನ್ಯಾಯಾಲಯಕ್ಕೆ ಕೇಳ್ಕೊಳಕ್ಕಾಗಲ್ಲ. ನಮಗೆ ಇಲ್ಲೂ ಅವಕಾಶ ಮಾಡಿಕೊಡಿ, ಸರ್ಕಾರನೇ ನಮಗೆ ಸೂಚಿಸ್ತು. ಒಂದು ಸತಿ ನಿಮ್ಗೆ ಅಲ್ಲಿ ಮಾಡಿಕೊಟ್ಟಾದ್ಮೇಲೆ, ಎಲ್ಲಿ ಮೈಸೂರಿನಲ್ಲಿ ಮಾಡಿಕೊಟ್ಟಾದ್ಮೇಲೆ ಇನ್ನೊಂದು ಜಾಗಕ್ಕೆ ದಯವಿಟ್ಟು ಕೇಳಕ್ ಹೋಗಬೇಡಿ, ಅದು ಆಗಲ್ಲ ಅಂತ ಸ್ಪಷ್ಟವಾಗಿ ನಮಗೆ ಸರ್ಕಾರ ಹೇಳ್ತು, ಸರ್ಕಾರಿ ಅಧಿಕಾರಿಗಳು ನಮಗೆ ಹೇಳ್ತು. ಅದು ಸಹಜ ಕೂಡ. ಅದು ಯಾರಾದ್ರೂ ಮಾಡ್ತೀವಿ ಅಂತ ಹೇಳಬಹುದೇನೋ, ಆದ್ರೆ ಅದು ರಾಜ್ಯಸಭೆಯಲ್ಲಿ ಪಾಸ್ ಆಗ್ಬೇಕಲ್ಲ, ವಿಧಾನಸಭೆಯಲ್ಲಿ ಪಾಸ್ ಆಗ್ಬೇಕಲ್ಲ, ಅದು ಆಗಲ್ಲ. ಒಬ್ಬೊಬ್ಬರಿಗೆ 2 ಜಾಗನ, ಅದು ಆಗಲ್ಲ. ಹಾಗಾಗಿ ದಯವಿಟ್ಟು ಕೇಳಕ್ಕೋಬೇಡಿ ಅಂತ. ಹಾಗಾಗಿ ನಾವು ನ್ಯಾಯಾಲಯಕ್ಕಾಗಿರ್ಬಹುದು ಅಥವಾ ಸರ್ಕಾರಕ್ಕಾಗಿರ್ಬಹುದು ಕೇಳೋ ಪ್ರಶ್ನೆನೇ ಬರಲ್ಲ, ಕೇಳೋಕ್ ಆಗೋದೇ ಇಲ್ಲ ನಮ್ಮ ಕೈಲಿ. ನಾವೇನ್ ಮಾಡಬಹುದಾಗಿತ್ತು? ಬಾಲಣ್ಣ ಅವ್ರ ಕುಟುಂಬದವ್ರನ್ನ ಕೇಳಬಹುದಾಗಿತ್ತು. ಅದನ್ನೇ ನಾನು ಮಾಡಿದ್ದೀನಿ ಆ ವಿಡಿಯೋದಲ್ಲಿ. ದಯವಿಟ್ಟು ಬಿಟ್ಕೊಡಿ ಅಂತ. ಆಗಿಲ್ಲ. 9 ವರ್ಷ ಸ್ಮಾರಕ ಕಟ್ಟಿಲ್ಲ, ಜಾಗ ಖರೀದಿಸಿಲ್ಲ, ಸರಿ. ಇನ್ನು ಮುಂದೆ ಮಾಡೋ ತರ ಇದ್ರೆ ನಮ್ಮ ಸಹಕಾರ ಇರುತ್ತೆ, ಆದ್ರೆ ನಾವು ಸರ್ಕಾರದ ಹತ್ರ ಕೇಳೋಕ್ಕಾಗಲ್ಲ. ಆದ್ರೆ ನಮ್ಮ ಸಹಕಾರ ಇರುತ್ತೆ. ನೀವು ಮಾಡಿದ್ರೆ ನಮಗೆ ತುಂಬಾ ಸಂತೋಷ.